ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾವಿವತ್ತ ನಾಸಿಕ್ನಲ್ಲಿರುವಂತಹ ಪಂಚವಟಿಗೆ ಬಂದೀವಿ ನೋಡ್ರಿ. ಈ ಪಂಚವಟಿಯಲ್ಲಿ ಗೋರಾರಾಮ್ ಮಂದಿರಕ್ಕೆ ನಾವು ಬಂದೀವಿ. ಇಲ್ಲಿ ಪ್ರಭು ಶ್ರೀರಾಮ, ಲಕ್ಷ್ಮಣ, ಸೀತಾಮಾತಾ ಮತ್ತು ಆಂಜನೇಯ ಸ್ವಾಮಿಯ ಮೂರ್ತಿಗಳು ಬೆಳ್ಳನೆಯ ಆಕಾರದಲ್ಲಿರೋದ್ರಿಂದ ಈ ಒಂದು ಟೆಂಪಲ್ಗೆ ಗೋರಾರಾಮ್ ಮಂದಿರ ಅಂತ ಕರೀತಾರೆ ನೋಡ್ರಿ. ಈ ಪಂಚವಟಿಯಲ್ಲಿ ಇದೇ ತರಹದ ಗೋರಾರಾಮ್ ಮಂದಿರಗಳು ಸಾಕಷ್ಟು ಇವೆ ಅಂತಾನು ಹೇಳ್ಬೋದು. ಇದ್ರ ಜೊತೆಗೆ ಪ್ರಭು ಶ್ರೀರಾಮ, ಲಕ್ಷ್ಮಣ, ಸೀತಾಮಾತಾ ಮತ್ತು ಆಂಜನೇಯ ಸ್ವಾಮಿಯ ಟೆಂಪಲ್ಗಳು ಕೂಡ ಇಲ್ಲಿ ಜಾಸ್ತಿ ಇರೋದನ್ನ ಈ ಪಂಚವಟಿಯಲ್ಲಿ ನಾವು ನೋಡ್ಬೋದು ಅಂತಾನೆ ಹೇಳ್ಬೋದು. ಈ ಪಂಚವಟಿಯಲ್ಲಿ ಎಲ್ಲ ದೇವಸ್ಥಾನಗಳು ರಾಮಾಯಣ ಕಾಲದ ಒಂದೊಂದು ಘಟನೆಗಳನ್ನ ಮೆಲುಕು ಹಾಕುವಂತಹ ಸ್ಥಳಗಳಾಗ್ಯಾವ ನೋಡ್ರಿ. ಸೊ ನೀವು ನಾಸಿಕಕ್ಕೆ ಬಂದ್ರೆ ಇಲ್ಲಿಯ ಜಾಗ ಅಂದ್ರೆ ಪಂಚವಟಿ ಎಲ್ಲಿರುವಂತಹ ದೇವಸ್ಥಾನಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂತ. ಈ ಗೋರಾರಾಮ್ ಮಂದಿರ ಪಕ್ಕದೊಳಗ ನಮ್ಗ ಒಂದು ಅದ್ಭುತವಾಗಿರುವಂತಹ ಜಾಗ ಸಿಗುತ್ತೆ. ಅದೇನಂತ ಹೇಳಿದ್ರ ಸೀತಾಮಾತಾ ಗುಫಾ ಅಥವಾ ಸೀತಾ ಗುಫಾ ಅಂತ ಇದನ್ನ ಕರೀತಾರ ನೋಡ್ರಿ. ಸೊ ನಾವಿವಾಗ ಅಲ್ಲಿಗೆ ಹೋಗೋಣ ನೋಡ್ರಿ. ಇದ ನೋಡ್ರಿ, ಇಲ್ಲಿ ನಿಂತ್ರನ ಸೀತಾ ಗುಫಾ ಅಂದ್ರೆ ಇಲ್ಲಿ ಸೀತಾಮಾತೆ ಗುಹೆ ಇರೋದ ಕಡೆ ನಾವೀಗ ಒಳಗಡೆ ಹೋಗ್ಬೇಕು ನೋಡ್ರಿ. ನಾವೀಗ ಇಲ್ಲಿ ನಿಂತ್ರ ಒಳಗೆ ಹೋಗೋಣ ನೋಡ್ರಿ. ರಾಮಾಯಣದ ಇತಿಹಾಸಕ್ಕೆ ಹತ್ತಿರ ಆಗಲು ಪಂಚವಟಿಗೆ ಪ್ರಯಾಣಿಸುವ ಸಾಕಷ್ಟು ಯಾತ್ರಿಕರಿಗೆ ಈ ಗುಹೆ ಇವತ್ತು ಅತ್ಯಂತ ಜನಪ್ರಿಯ ಸ್ಥಳ ಆಗಿತ್ತಂತ ಹೇಳ್ಬೋದು ನೋಡ್ರಿ. ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟಿ ಜನ ಪ್ರವಾಸಿಗರು ಬರ್ತಾರ. ಅವರು ಈ ಒಂದು ಪ್ರವಾಸಿ ಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ನೋಡ್ರಿ. ಇದು ಇವಾಗ ಗುಹೆ ಒಳಗಡೆ ಹೋಗುವಂತಹ ಒಂದು ಎಂಟ್ರನ್ಸ್ ನೋಡಿ. ಸ್ಟಾರ್ಟಿಂಗ್ ನಮಗಿಲ್ಲಿನೂ ನೋಡಿ ಎಷ್ಟೊಂದು ಚಿಕ್ಕದಾಗಿರುವಂತಹ ಒಂದು ಗುಹೆ ಐತಿ. ಈ ಗುಹೆ ಒಳಗ ಜನ ಎಲ್ಲ ಕುಂತ ಹೋಗ್ಬೇಕು ನೋಡ್ರಿ. ಈ ಗುಹೆ ಚಿಕ್ಕ ಗುಹೆಯಾಗಿದ್ದು ಈ ಗುಹೆ ಹತ್ತಿರದಿಂದಲೇ ರಾವಣನು ಸೀತಾಮಾತೆಯನ್ನ ಅಪಹರಿಸಿದ್ದು ಅಂತಾನು ಹೇಳಲಾಗತ್ತೆ ನೋಡ್ರಿ. ಇಲ್ಲಿಯೂ ಕೂಡ ನಮ್ಗ ಪ್ರಭು ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾಮಾತೆಯ ಮೂರ್ತಿಗಳನ್ನ ನಾವಿಲ್ಲಿ ಒಳಗಡೆ ನೋಡಬಹುದು. ಈ ಗುಹೆಯು ಬರೋಬ್ಬರಿ 2.5 3 ಫೀಟ್ ಇರೋದ್ರಿಂದ ಇಲ್ಲಿ ಅಂದ್ರೆ ಈ ಗುಹೆಯನ್ನ ವೀಕ್ಷಿಸೋದಕ್ಕ ಬರೋರೆಲ್ರು ಕುಂತ್ಕೊಂಡ ಈ ಗುಹೆಯನ್ನ ನೋಡ್ಬೇಕು. ಅಷ್ಟೇ ಜಾಗನ ಮಾಡಿದಾರೆ ಕುಂತು ಬರೋದಕ್ಕೆ ಮತ್ತೆ ಹೋಗೋದಕ್ಕೆ ಜಾಗನ. ನೋಡ್ರಿ ಯಾವ ತರ ಇದೆ ಅಂತಂದು. ಸೀತಾಮಾತೆಯು ಪರಮಾತ್ಮನ ಭಕ್ತರಾಗಿದ್ದು ಅವರು ಇಲ್ಲಿ ಪ್ರತಿದಿನ ಕೂಡ ಶಿವನ ಪೂಜೆಯನ್ನು ಮಾಡ್ತಾ ಇದ್ರು ನೋಡ್ರಿ. ನಾವೀಗ ಎದುರುಗಡೆ ಕಾಣಿಸ್ತಾ ಇರುವಂತಹ ಒಂದು ಚಿಕ್ಕ ಎಕ್ಸಿಬಿಷನ್ ಐತಿ. ಸೊ ಅಲ್ಲಿ ಏನೇನಿದೆ ಅಂತ ನೋಡೋಣ ಬರ್ರಿ. ಸೊ ಇಲ್ಲಿ ₹1 ಮಾತ್ರ ತಗೋತಾರ ನೋಡ್ರಿ. ₹1 ಕೊಟ್ಟು ಒಳಗಡೆ ಹೋಗ್ಬೇಕು. ಸೊ ಇಲ್ಲಿ ಸೀತಾಮಾತೆ ಮತ್ತು ರಾವಣ ಇರುವಂತಹ ಒಂದು ಮೂರ್ತಿಗಳಿದಾವೆ ನೋಡ್ರಿ. ಇದ್ರ ಜೊತೆಗೆ ಇಲ್ಲಿ ಲಕ್ಷ್ಮಣ ಶೂರ್ಪಣಿಕಾ ಮೂಗನ ಕತ್ತರಿಸ್ತಾ ಇರುವಂತಹದ್ದು ಮತ್ತು ಶ್ರೀರಾಮ ಮಾತೆಯವರನ್ನ ಕಾಪಾಡ್ತಾ ಇರುವಂತಹದ್ದನ್ನ ನಾವಿಲ್ಲಿ ನೋಡ್ಬೋದು. ಈಗ ನಾವು ಇಲ್ಲಿ ನಿಂತ್ರ ಹೊರಗಡೆ ಬರೋಣ. ಪಂಚವಟಿ ಹೆಸರಿನಲ್ಲಿ ಮಾಧುರ್ಯವನ್ನು ಹೊಂದಿರುವಂತಹ ಈ ಸ್ಥಳಕ್ಕೆ ಸಂಬಂಧಿಸಿದಂತಹ ಪುರಾಣ ಕಥೆಗಳ ಹೊರತೆ ಐತಿ ನೋಡ್ರಿ. ಇಲ್ಲಿ ಕಾಣಿಸ್ತಾ ಇರುವಂತಹ ಈ ಒಂದು ಆಲದ ಮರಗಳಿಂದಲೇ ಪಂಚವಟಿ ಅನ್ನುವಂತಹ ಈ ಒಂದು ಜಾಗಕ್ಕ ಹೆಸರು ಬಂದೈತಿ ನೋಡ್ರಿ. ಈ ಬೋರ್ಡ್ನ್ಯಾಗ ಕಾಣಿಸಕತ್ತಿರುವಂತಹ ದೇವಾಲಯಗಳು ಈ ಪಂಚವಟಿಯಿಂದ 1 ಕಿಲೋಮೀಟರ್ ಆಸ್ಪಾಸ್ನಲ್ಲಿರುವಂತಹ ಪ್ರಸಿದ್ಧಿ ದೇವಾಲಯಗಳಾಗ್ಯಾವ ನೋಡ್ರಿ. ಈಗ ನಾವು ಪ್ರಭು ಶ್ರೀರಾಮ ಅವರ ಜುನಿಕುಟಿ ಅನ್ನುವಂತಹ ಒಂದು ದೇವಸ್ಥಾನಕ್ಕೆ ಬಂದಿವಿ ನೋಡ್ರಿ. ಈ ಮಂದಿರ ಅತ್ಯಂತ ಹಳೆಯ ಮಂದಿರ ಕೂಡ ಆಗೈತೆ ನೋಡ್ರಿ. ಈ ದೇವಸ್ಥಾನದೊಳಗ ಪ್ರಭು ಶ್ರೀರಾಮ, ಲಕ್ಷ್ಮಣ, ಸೀತಾಮಾತಾ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹಗಳನ್ನ ಹೊಂದಿರುವಂತಹ ಹಳೆಯ ಚಿಕ್ಕ ದೇವಾಲಯವಾಗೈತೆ ನೋಡ್ರಿ ಈ ಒಂದು ದೇವಾಲಯ. ಇಲ್ಲಿ ಲಂಬಾ ಹನುಮಾನ್ ಅನ್ನುವಂತಹ ಮಂದಿರ ಕೂಡ ಐತಿ ನೋಡ್ರಿ. ಈ ಮಂದಿರದೊಳಗ ಆಂಜನೇಯ ಸ್ವಾಮಿ ಮೂರ್ತಿ 11.5 ಫೂಟ್ ಎತ್ತರದಾಗ ಐತಿ. ಒಳಗಡೆ ವಿಡಿಯೋ ಮತ್ತು ಫೋಟೋ ಅಲೌ ಇಲ್ಲ. ಹಾಗಾಗಿ ನಾವು ಹೊರಗಡೆಯಿಂದ ಬೋರ್ಡ್ನ ಫೋಟೋ ತಕೊಂಡಿವಿ ನೋಡ್ರಿ.
ಇಲ್ಲಿ ಇನ್ನ ಒಂದು ಚಿಕ್ಕ ದೇವಸ್ಥಾನನೂ ಐತ್ ನೋಡ್ರಿ. ಇಲ್ಲಿ ಒಳಗಡೆ ಸೀತಾಮಾತೆಯ ಒಂದು ಮೂರ್ತಿ ಮತ್ತ ಇಲ್ಲೇ ರಾವಣನ ಮೂರ್ತಿಯನ್ನ ಇಟ್ಟಾರ. ಹಿಂದ್ಗಡೆ ಕನ್ಸ್ಟ್ರಕ್ಷನ್ ನಡ್ಯಾಕತ್ತಿದ್ರಿಂದ ಮುಂದ್ಗಡೆ ಒಂದು ಸಣ್ಣದು ಇದು ಟೆಂಟ್ ತರ ಹಾಕಿ ಇಟ್ಟಿದ್ದಾರೆ. ಇಲ್ಲಿ ಕಾಣಿಸುತ್ತಿರುವಂತಹ ಒಂದು ಜಾಗದೊಳಗ ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳದೊಳಗ ಸಾಕಷ್ಟು ಸಾಧುಗಳು ಇಲ್ಲಿ ಈ ಜಾಗದೊಳಗ ಟೆಂಟ್ ಅನ್ನ ಹಾಕಿ ಇಲ್ಲೇ ಇರ್ತಾರ ನೋಡ್ರಿ. ಇಲ್ಲಿ ಕಾಣಿಸತೈತಲ್ಲ ಈ ಜಾಗದೊಳಗ ಇರ್ತಾರ. ನಾವ ಈಗ ಬಂದಿರುವಂತಹ ಜಾಗ ಕುಂಭಮೇಳದ ಪ್ರಮುಖ ಸ್ಥಾನ ಮತ್ತು ಇಲ್ಲಿ ಲಕ್ಷ್ಮೀನಾರಾಯಣ ಟೆಂಪಲ್ ಕೂಡ ಐತ್ ನೋಡ್ರಿ. ಈಗ ನಾವು ಒಳಗೆ ಬರ್ರಿ ಒಂದು ಮಂದಿರದೊಳಗಡೆ ಏನೇನ್ ಐತಂತ ನಾನು ನಿಮ್ಗೆ ಹೇಳ್ತೀನಿ ಅಂತ. ಹಿಂದೂ ಸಂಸ್ಕೃತಿಯಲ್ಲಿ ಕುಂಭಮೇಳಕ್ಕ ಒಂದು ವಿಶೇಷ ಸ್ಥಾನನ ಐತ್ ನೋಡ್ರಿ. ಮಕರ ಸಂಕ್ರಾಂತಿ ಎಂದು ನಡೆಯುವ ಈ ಕುಂಭಮೇಳಕ್ಕ ತಿಂಗಳ ಮುಂಚೆನ ಅಂದ್ರ ಎಲ್ಲಾ ತರದ ತಯಾರಿಯನ್ನ ನಡೆಸ್ಕೊಂಡಿರ್ತಾರ. ಕುಂಭಮೇಳವನ್ನ 4 ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತಿತ್ತು. ಅರ್ಧ ಕುಂಭಮೇಳವನ್ನ 6 ವರ್ಷಗಳಿಗೊಮ್ಮೆ ಹರಿದ್ವಾರ ಹಾಗೂ ಪ್ರಯಾಗದಲ್ಲಿ ಆಚರಿಸ್ತಾರ. ಪೂರ್ಣ ಕುಂಭ ಮೇಳವನ್ನ 12 ವರ್ಷಗಳಿಗೊಂದ್ಸಲ ಆಚರಿಸ್ತಾರ ನೋಡ್ರಿ. ಇಲ್ಲೇ ಒಂದು ಶಿವನ ಚಿಕ್ಕ ಲಿಂಗ ಐತ್ ನೋಡ್ರಿ. ಒಬ್ರು ಅಂಕಲ್ ಅವ್ರ ಪೂಜೆ ಮಾಡಾತಾರ. ಈಗ ನಾವು ಮಂದಿರದ ಒಳಗಡೆ ಹೋಗೋಣ. ಈ ಮಂದಿರ ತುಂಬಾ ದೊಡ್ಡದಾದ ಮಂದಿರ ಆಗಿತ್ತು ನೋಡ್ರಿ. ಈ ಮಂದಿರದಲ್ಲಿ ಲಕ್ಷ್ಮೀನಾರಾಯಣ, ಪ್ರಭು ಶ್ರೀರಾಮ, ಲಕ್ಷ್ಮಣ, ಸೀತಾಮಾತಾ ಮತ್ತು ಆಂಜನೇಯ ಸ್ವಾಮಿಯ ಚಿಕ್ಕ ಚಿಕ್ಕದಾದಂತಹ ಮೂರ್ತಿಗಳನ್ನ ನಾವು ಈ ಮಂದಿರದೊಳಗಡೆ ನೋಡೋದಕ್ ಸಿಗ್ತಾ ಅಂತ ಹೇಳ್ಬೋದು. ಮತ್ತ ಈ ಮಂದಿರದೊಳಗಡೆ ದ್ವಾರಕಾಧೀಶ ಕೃಷ್ಣನ ಪ್ರತಿಮೆ ಕೂಡ ಐತ್ ನೋಡ್ರಿ. ನೋಡ್ರಿ ಮಂದಿರ ಯಾವ ತರ ಐತಂತ ನಿಮ್ಗ ಅನ್ಸುತ್ತ. ಇಲ್ಲಿ ಬಂದ ತಕ್ಷಣ ನಮ್ಗ ಗಣಪತಿಯ ಒಂದು ಮೂರ್ತಿ ಕಾಣುತ್ತೆ ನೋಡ್ರಿ. ನೋಡ್ರಿ ಎಷ್ಟೊಂದು ದೊಡ್ಡದಾಗಿರುವಂತಹ ಒಂದು ಮಂದಿರ ಅಂತಾನ ಹೇಳ್ಬೋದು. ಈ ಮಂದಿರದಲ್ಲಿ ಪ್ರತಿದಿನವೂ ಸಾಕಷ್ಟು ಹೋಮ ಹವನಗಳು ಕೂಡ ಮಾಡ್ತಾರಂತಾನೆ ಹೇಳ್ಬೋದು. ಕುಂಭಮೇಳದ ಒಂದ್ ಸಮಯದೊಳಗ ಈ ಮಂದಿರದಲ್ಲಿ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ. ಅಷ್ಟು ಜನ ಸಮೂಹ ಮತ್ತು ಸಾಧು ಸಂತರಿಂದ ತುಂಬಿ ಹೋಗಿರುತ್ತೆ ನೋಡ್ರಿ. ಈ ಕುಂಭಮೇಳದ ನಂತರ ಅಲಹಾಬಾದ್ ನಲ್ಲಿ 144 ವರ್ಷಗಳಿಗೊಂದ್ಸಲ ಈ ಹಬ್ಬವನ್ನ ಆಚರಣೆ ಮಾಡ್ತಾರ ನೋಡ್ರಿ. ಈ ಕುಂಭಮೇಳವನ್ನ ಆದಿಶಂಕರಾಚಾರ್ಯರು ಆರಂಭಿಸಿದ್ದು ಅಂತಾನು ಹೇಳಲಾಗಿದೆ. ಪುರಾತನ ನಂಬಿಕೆಗಳ ಪ್ರಕಾರ ದೇವತೆಗಳು ಮತ್ತು ಅಸುರರು ಒಟ್ಟಾಗಿ ಸಮುದ್ರ ಮಂಥನ ನಡೆಸ್ತಾರ. ಆಗ ಅಮೃತ ಬರಲು ಪ್ರಾರಂಭಿಸುತ್ತ. ಆಗ ಆ ಅಮೃತಕ್ಕಾಗಿ ದೇವತೆಗಳು ಮತ್ತು ಅಸುರರು ನಡುವೆ ಒಂದು ಜಗಳನ ನಡೀತೈತಿ. ಆ ಜಗಳದಲ್ಲಿ ಗರುಡ ಪಕ್ಷಿ ಅಮೃತವಿದ್ದ ಕುಂಭವನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಕುಂಭದಲ್ಲಿದ್ದಂತಹ ಕೆಲವು ಹನಿಗಳು ಭೂಮಿಗೆ ಬಿದ್ದವು. ಆ ಬಿದ್ದಿರುವಂತಹ ಅಮೃತ ಹನಿಗಳಲ್ಲಿ ಕುಂಭಮೇಳವನ್ನ ಆಚರಿಸಲಾಗುತ್ತದೆ ನೋಡ್ರಿ. ಅವು ಯಾವ ಸ್ಥಳ ಅಂತ ಹೇಳಿದ್ರೆ ಹರಿದ್ವಾರ, ನಾಸಿಕ, ಉಜ್ಜಯಿನಿ ಮತ್ತು ಪ್ರಯಾಗ್ನಲ್ಲಿ ಕುಂಭಮೇಳವನ್ನ ನಡೆಸ್ತಾರ. ಈ ಕುಂಭಮೇಳವನ್ನ 12 ವರ್ಷಕ್ಕೊಮ್ಮೆ ಯಾಕೆ ಆಚರಿಸ್ತಾರಂತ ಹೇಳಿದ್ರ ಬೃಹಸ್ಪತಿ ಹಾಗೂ ಗುರು ಇನ್ನೊಂದು ರಾಶಿ ಚಕ್ರಕ್ಕೆ ಪ್ರಯಾಣಿಸಲು ಬರೋಬ್ಬರಿ 12 ವರ್ಷಗಳು ಬೇಕು ನೋಡ್ರಿ. ಅದರಿಂದ 12 ವರ್ಷಗಳಿಗೆ ಒಂದ್ ಬಾರಿ ಕುಂಭಮೇಳವನ್ನ ಆಚರಣೆ ಮಾಡಲಾಗುತ್ತೆ. ನಮ್ಗೆ ಇದೇ ತರಹದ ಲಕ್ಷ್ಮೀನಾರಾಯಣ ಮಂದಿರಗಳು ಈ ನಾಸಿಕ್ನಲ್ಲಿ ಸಾಕಷ್ಟು ಮಂದಿರಗಳು ಕೂಡ ನಮ್ಗೆ ನೋಡೋದಕ್ ಸಿಗ್ತಾವ ನೋಡ್ರಿ. ಈ ಮಂದಿರ ದೊಡ್ಡದಾಗಿರೋದ್ರ ಜೊತೆಗೆ ಇಲ್ಲಿ ತುಂಬಾನೇ ನಿಶಬ್ದತೆಯಿಂದ ಕೂಡಿದಂತಹ ದೇವಾಲಯ ಆಗಿದೆ ನೋಡ್ರಿ. ಮತ್ತೆ ಈ ಮಂದಿರದಲ್ಲಿ 2-3 ಚಿಕ್ಕ ಚಿಕ್ಕ ದೇವಸ್ಥಾನಗಳು ಕೂಡ ನಮ್ಗೆ ನೋಡೋದಕ್ ಸಿಗ್ತಾವ ನೋಡ್ರಿ. ಕೊನೆ ಬಾರಿ ಕುಂಭಮೇಳ 2015 ನಡೆದೈತಿ ನೋಡ್ರಿ. ಅಂದ್ರ ಇನ್ನ 3 ವರ್ಷದೊಳಗ ಅಂದ್ರ 2027 ಮತ್ತ ವಾಪಸ್ ಕುಂಭಮೇಳ ಈ ನಾಸಿಕ್ನಲ್ಲಿ ನಡೀತೈತ್ರಿ. ಇದು ಒಂದು ಚಿಕ್ಕದಾದಂತಹ ಇಲ್ಲಿ ಶಿವನ ಮೂರ್ತಿ ಐತಿ ನೋಡ್ರಿ. ಈಗ ಶಿವನ ಟೆಂಪಲ್ ಒಳಗಡೆ ಹೋಗೋಣ್ರಿ. ಇಲ್ಲಿ ಕೂಡ ಒಂದು ಶಿವನ ಲಿಂಗವನ್ನ ಇಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಪರಮಾತ್ಮನ ಆಶೀರ್ವಾದವನ್ನ ತೆಗೆದುಕೊಂಡು ನಾವು ರಾಮಾಯಣ ಕಾಲದ ತುಂಬಾನ ಪ್ರಮುಖವಾಗಿರುವಂತಹ ಒಂದು ಸ್ಥಳಕ್ಕೂ ಆಗತ್ತೀವಿ ನೋಡ್ರಿ. ಆ ಸ್ಥಳ ಏನಂತ ಹೇಳಿದ್ರ ಲಕ್ಷ್ಮಣ ಸ್ವಾಮಿಯು ಆದಿಶೇಷ ಅವತಾರವನ್ನ ಹೊಂದಿರುವಂತಹ ಒಂದು ಮಂದಿರ ಐತಿ. ಆ ಮಂದಿರಕ್ಕೆ ನಾವೀಗ ಹೋಗಾಕತ್ತೀವಿ ನೋಡ್ರಿ.
ಪ್ರಭು ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾಮಾತೆಯು ಈ ಒಂದು ಜಾಗದೊಳಗ ಅಂದ್ರೆ ಈ ಪಂಚವಟಿ ಒಳಗ ತಮ್ಮ 14 ವರ್ಷಗಳ ವನವಾಸದಲ್ಲಿ 2.5 ವರ್ಷಗಳ ಕಾಲದವರೆಗೆ ಈ ಒಂದು ಪಂಚವಟಿಯಲ್ಲಿ ನೆಲೆಸಿದ್ರು ಅಂತಾನೆ ಹೇಳ್ಬೋದು ನೋಡ್ರಿ. ಆಟೋದಿಂದ ಇಳಿದ್ ಬಂದ ತಕ್ಷಣ ನಮ್ಗ ಪ್ರಭು ಶ್ರೀರಾಮ, ಲಕ್ಷ್ಮಣ, ಸೀತಾಮಾತಾ ಮತ್ತು ಆಂಜನೇಯ ಸ್ವಾಮಿಯ ಒಂದು ಗೋಡೆ ಮೇಲೆ ಇರುವಂತಹ ಚಿತ್ರ ನಮ್ಗ ಕಾಣಿಸುತ್ತೆ ನೋಡ್ರಿ. ಈಗ ಇಲ್ಲಿಂದ ನಾವು ಒಳಗಡೆ ಹೋಗೋಣ. ಒಳಗ್ ಬಂದ ತಕ್ಷಣ ಇಲ್ಲಿ ವಿಘ್ನಹರತ ಗಣಪತಿ ಒಂದು ಮೂರ್ತಿ ಐತೆ ನೋಡ್ರಿ. ನಾವು ಇಲ್ಲಿಂದ ಹಾಗೆ ಹೋಗ್ಬೇಕಾದ್ರ ಇಲ್ಲಿ ನಮ್ಗೆ ಒಂದಿಷ್ಟು ಗೋಡೆ ಮೇಲಿನ ಚಿತ್ರಗಳು ಕಂಡವು ನೋಡ್ರಿ. ಆ ಚಿತ್ರಗಳು ರಾಮಾಯಣದ ಸನ್ನಿವೇಶಗಳಾದ ಸೀತಾಮಾತೆಯು ಪ್ರಭು ಶ್ರೀರಾಮಚಂದ್ರರಿಗೆ ಜಿಂಕೆಯನ್ನ ತೋರಿಸುತ್ತಿರುವುದು ಮತ್ತು ಜೊತೆಗೆ ಲಕ್ಷ್ಮಣರು ಕೂಡ ಇದ್ದಾರೆ ನೋಡ್ರಿ. ಇದರ ಪಕ್ಕದಲ್ಲಿರುವಂತಹ ಚಿತ್ರ ಶೂರ್ಪನಿಕಾಳ ಮೂಗನ್ನ ಲಕ್ಷ್ಮಣರು ಕೊಯ್ತಾ ಇರುವಂತದ್ದು ಅದನ್ನ ನೋಡ್ಬೋದು. ಮತ್ತು ಜೊತೆಗೆ ಇಲ್ಲಿ ಶ್ರೀರಾಮಚಂದ್ರರು ಕೂಡ ಇದ್ದಾರೆ. ಇದರ ಪಕ್ಕದಲ್ಲಿರುವಂತಹ ಒಂದು ಚಿತ್ರದಲ್ಲಿ ಶಬರಿಯು ಶ್ರೀರಾಮಚಂದ್ರರಿಗೆ ಒಂದು ಹಣ್ಣನ್ನ ಕೊಟ್ಟಿರುವಂತಹದ್ದನ್ನ ಇಲ್ಲಿ ನಾವು ಕೊಡ್ತಾ ಇರುವಂತದನ್ನ ಇಲ್ಲಿ ನಾವು ನೋಡ್ಬೋದು. ನಾವೀಗ ಮಂದಿರದ ಒಳಗಡೆ ಹೋಗಾಕತ್ತೀವಿ. ಈ ಮಂದಿರ ಲಕ್ಷ್ಮಣರ ಇನ್ನೊಂದು ಅವತಾರವಾಗಿರುವಂತಹ ಆದಿಶೇಷ ಅವತಾರವನ್ನು ಹೊಂದಿರುವಂತಹ ಒಂದು ಮಂದಿರ ಆಗಿತ್ತು ನೋಡ್ರಿ. ಮತ್ತೆ ಇದೇ ಜಾಗದೊಳಗ ಲಕ್ಷ್ಮಣರು ಶೂರ್ಪನಿಕಾಳ ಮೂಗನ್ನ ಕತ್ತರಿಸಿದ್ದು ಅಂತಾನು ಹೇಳಲಾಗಿದೆ. ಇಲ್ಲಿ ಬಂದ ತಕ್ಷಣ ನಮ್ಗ ಹನುಮಾನ್ಜಿಯ ಒಂದು ಮಂದಿರ ಕೂಡ ಐತ್ ನೋಡ್ರಿ. ಪ್ರಭು ಶ್ರೀರಾಮರು ವನವಾಸದಲ್ಲಿದ್ದಾಗ ಶೂರ್ಪನಿಕೆಯು ರಾಮನನ್ನ ಬಯಸ್ತಾಳೆ. ಆಗ ಪ್ರಭು ಶ್ರೀರಾಮರು ಅವರು ಏಕಪತ್ನಿ ವ್ರತಸ್ಥರೆ ಅಂತಂದು ಶೂರ್ಪನಿಕಾಳಿಗೆ ಹೇಳ್ತಾರೆ ನೋಡ್ರಿ. ಆಗ ಶೂರ್ಪನಿಕಾಳು ಸೀತಾಮಾತೆಯನ್ನು ಕೊಲ್ಲಲು ಹೋಗ್ತಾಳ. ಕೋಪಗೊಂಡ ಪ್ರಭು ಶ್ರೀರಾಮರು ಶೂರ್ಪನಿಕೆಯ ಮೂಗನ್ನು ಕತ್ತರಿಸುವಂತೆ ತಮ್ಮ ತಮ್ಮನಾದ ಲಕ್ಷ್ಮಣರಿಗೆ ಹೇಳ್ತಾರೆ. ಆಗ ಸೀತಾಮಾತೆಯನ್ನು ರಕ್ಷಿಸುವ ಸಲುವಾಗಿ ಲಕ್ಷ್ಮಣರು ಶೂರ್ಪನಿಕೆಯ ಮೂಗನ್ನು ಕತ್ತರಿಸಿ ಗೋದಾವರಿಯ ದಂಡೆಗೆ ಎಸೆತಾರೆ. ಆಗ ಈ ಊರಿಗೆ ನಾಸಿಕ ಎಂದು ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ ನೋಡ್ರಿ. ಈ ಮಂದಿರದ ಸುತ್ತಮುತ್ತ ಸಾಕಷ್ಟು ಆಲದ ಮರಗಳದಾವ ನೋಡ್ರಿ. ಇದ ನೋಡ್ರಿ ಶ್ರೀ ಲಕ್ಷ್ಮಣ ಸ್ವಾಮಿಯ ಆದಿಶೇಷ ಅವತಾರ ಇರುವಂತಹ ಒಂದು ಮಂದಿರ. ಇದು ನಾಗಗಳ ರೂಪವನ್ನು ಹೊಂದಿರುವಂತಹ ಲಕ್ಷ್ಮಣರವರ ಒಂದು ಮಂದಿರ ಆಗಿತ್ತು. ಆದಿಶೇಷ ಮಂದಿರದ ಎದುರುಗಡೆಗೆ ಹನುಮಾನ್ಜಿಯವರ ಮೂರ್ತಿ ಐತೆ ನೋಡ್ರಿ. ಮತ್ತು ಇಲ್ಲಿ ಪ್ರತಿದಿನವೂ ಕೂಡ ಸಾಕಷ್ಟು ಜನ ಯಾತ್ರಿಕರು ಇಲ್ಲಿ ಬಂದು ಒಂದು ಆದಿಶೇಷ ಮಂದಿರಕ್ಕೆ ಬಂದು ಒಂದು ಆಶೀರ್ವಾದವನ್ನು ತಗೊಳ್ತಾರೆ. ಇಲ್ಲಿಂದ ನಾವೀಗ ಹೊರಗಡೆ ಹೋಗತ್ತೀವಿ. ಲಕ್ಷ್ಮಣ ಸ್ವಾಮಿಯವರ ಮಂದಿರದಿಂದ ನಾವು ಹೊರಗಡೆ ಬಂದ ಮೇಲೆ ನಮ್ಗೆ ಇಲ್ಲಿ ಇನ್ನೊಂದು ಟೆಂಪಲ್ ಸಿಕ್ತು ನೋಡ್ರಿ. ಆ ಟೆಂಪಲ್ ಯಾವ್ದಂತ ಹೇಳಿದ್ರ ಸರ್ವಧರ್ಮ ಮಂದಿರ ಅನ್ನುವಂತಹ ಒಂದು ಇಲ್ಲಿ ಮಂದಿರ ಐತ್ ನೋಡ್ರಿ. ಇದ್ರ ಜೊತೆಗೆ ಇಲ್ಲಿ ಇನ್ನೂ 2-3 ಚಿಕ್ಕ ಚಿಕ್ಕ ಮಂದಿರಗಳದಾವು. ಅವುಗಳನ್ನ ನಾವು ಈ ಮಂದಿರ ನೋಡಿದ್ಮೇಲೆ ಆ ಮಂದಿರಕ್ಕೆ ಹೋಗ್ತೀವಿ. ಸರಿ, ಇವಾಗ ಈ ಮಂದಿರದೊಳಗ ಯಾವ್ಯಾವ ದೇವತೆಗಳು ಇದ್ದಾವಂತಂದು ನೋಡಕ್ ಹೋಗೋಣ. ದೂರದಿಂದ ನೋಡಿದ ತಕ್ಷಣ ನಮ್ಗ ಅಶೋಕ ವಾಟಿಕ ಕಾಣಿಸ್ತೈತ್ ನೋಡ್ರಿ. ಈ ಒಂದು ಅಶೋಕ ವಾಟಿಕ ಇರುವಂತಹ ನಿಜವಾದ ಸ್ಥಳ ಅಂದ್ರ ಲಂಕಾದೊಳಗ ಈ ಒಂದು ಅಶೋಕ ವಟ ಐತಿ. ಇಲ್ಲಿ ಸೀತಾಮಾತಾ ಮತ್ತು ಆಂಜನೇಯ ಸ್ವಾಮಿ ಕುಂತಿರುವಂತಹ ಒಂದು ಮೂರ್ತಿಗಳನ್ನ ಇಲ್ಲಿ ಒಂದು ರೀಕ್ರಿಯೇಟ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ ನೋಡ್ರಿ. ದೊಡ್ಡದಾದಂತಹ ಆಂಜನೇಯ ಸ್ವಾಮಿ ಮತ್ತು ಸೈಡ್ನಲ್ಲಿ ಗೋಡೆಯ ಮೇಲೆ ಇರುವಂತಹ ಸೀತಾಮಾತಾ ಅವರು ರಾವಣನಿಗೆ ದಾನವನ್ನು ಕೊಡ್ತಾ ಇರುವಂತಹ ಒಂದು ಚಿತ್ರ ನಮ್ಗ ಕಾಣಿಸ್ತೈತೆ ನೋಡ್ರಿ. ಈಗ ಇಲ್ಲಿಂದ ನಾವು ಮಂದಿರದ ಒಳಗಡೆ ಹೋಗೋಣ. ಈ ಮಂದಿರದೊಳಗ ಅಂದ್ರ ಎಲ್ಲಾ ಧರ್ಮದ ದೇವತೆಗಳು ಕೂಡ ಅದಾವ ನೋಡ್ರಿ. ಇಲ್ಲಿ ಬುದ್ಧನ ಮೂರ್ತಿ ಐತಿ ನೋಡ್ರಿ ಮತ್ತು ಮಹಾವೀರ ಸ್ವಾಮಿಯವರ ಮೂರ್ತಿ ಕೂಡ ಇಲ್ಲಿ ಐತಿ. ಇಲ್ಲಿಂದ ಇವಾಗ ಜಗನ್ನಾಥಪುರಿ ಧಾಮ ಒಂದು ಅಲ್ಲಿರುವಂತಹ ಒಂದು ದೇವಸ್ಥಾನದೊಳಗಿರುವಂತಹ ಮೂರ್ತಿಗಳನ್ನ ಇಲ್ಲಿ ನಾವು ನೋಡ್ಬೋದು. ಜಗನ್ನಾಥ ಸ್ವಾಮಿಯ ಒಂದು ಮೂರ್ತಿಗಳನ್ನು
ಇಲ್ಲಿ ಶಿವ ಪರಮಾತ್ಮನ ಮತ್ತು ದತ್ತಾತ್ರೇಯ ಸ್ವಾಮಿಯ ಮೂರ್ತಿಗಳದಾವ ನೋಡ್ರಿ. ಶ್ರೀ ಹಂಸಜಿ ಮಹಾರಾಜರು ಮತ್ತು ಮಾತಾಶ್ರೀ ರಾಜೇಶ್ವರಿ ದೇವಿ ಅವ್ರದ್ದು ಮತ್ತು ಪ್ರಭು ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾ ಮಾತೆಯ ಮೂರ್ತಿಗಳು ಅದಾವ ನೋಡ್ರಿ. ಇದ್ರ ಜೊತೆಗೆ ಇಲ್ಲಿ ಶ್ರೀ ರಾಧಾ ಮತ್ತು ಕೃಷ್ಣರವರ ಒಂದು ಮೂರ್ತಿ ಕೂಡ ಅದಾವು ಮತ್ತು ಗಣಪತಿ ಮತ್ತು ಸರಸ್ವತಿಯ ಮೂರ್ತಿನೂ ಐತೆ ನೋಡ್ರಿ. ಇಲ್ಲಿ ಮಾತಾ ದುರ್ಗಾ ಅವ್ರದ್ದು ಐತೆ. ಮತ್ತು ಲಕ್ಷ್ಮೀನಾರಾಯಣ ಮೂರ್ತಿಗಳು ಅದಾವ್ರಿ. ಇದ್ರ ಜೊತೆಗೆ ಇಲ್ಲಿ ಅಂದ್ರ ಸಂತರ ಒಂದು ಮೂರ್ತಿಗಳು ಕೂಡ ನಮ್ಗೆ ನೋಡೋದಕ್ಕೆ ಸಿಗ್ತಾವ. ಇಲ್ಲಿ ಶ್ರೀ ವಿಠ್ಠಲ ಮತ್ತು ರುಕ್ಮಿಣಿಯ ಒಂದು ಮೂರ್ತಿಗಳದಾವು. ಅದರ ಜೊತೆಗೆ ಸಂತ ಜ್ಞಾನೇಶ್ವರ ಸ್ವಾಮಿಯವರ ಒಂದು ಮೂರ್ತಿ ಕೂಡ ಐತೆ ನೋಡ್ರಿ. ಈ ಒಂದು ಮಂದಿರಕ್ಕೆ ರಜಾ ದಿನಗಳಲ್ಲಿ ಜಾಸ್ತಿ ಜನ ಬರ್ತಾರ. ಆದ್ರೆ ಇವತ್ತು ಮಂದಿರ ಪೂರ್ತಿ ಖಾಲಿನ ಐತೆ ನೋಡ್ರಿ. ಇಲ್ಲಿ ಗುರುನಾನಕ್ ಅವರು ಮತ್ತು ಸಂತ ತುಕಾರಾಮ್ ಅವ್ರದ ಒಂದು ಮೂರ್ತಿಗಳದಾವ ನೋಡ್ರಿ. ಇಲ್ಲಿಂದ ಹೊರಗಡೆ ಬಂದ ತಕ್ಷಣ ನಮ್ಗೆ ಶ್ರೀರಾಮರವರ ಒಂದು ದೊಡ್ಡದಾದಂತಹ ಮೂರ್ತಿ ಮತ್ತು ಲಕ್ಷ್ಮಣರವರು ಶೂರ್ಪಣಿಕಳ ಮೂಗನ ಕೊಯ್ತಾ ಇರುವಂಥದ್ದು ಕಾಣಿಸುತ್ತಾ. ಇಲ್ಲಿ ಕಪಿಲ ಮತ್ತು ಗೋದಾವರಿಯ ಒಂದು ಸಂಗಮದ ಇರುವಂತಹ ಒಂದು ನದಿ ಐತಿ. ಇಲ್ಲಿಂದ ನಾವೀಗ ಇನ್ನೂ ಒಂದೆರಡು ಚಿಕ್ಕದಾಗಿರುವಂತಹ ಜಾಗ ಅದಾವು. ಈಗ ಆ ಜಾಗಕ್ಕೆ ಹೋಗೋಣ್ರಿ ಮಂದಿರಕ್ಕೆ. ಇಲ್ಲಿ ಶನೀಶ್ವರ ಮಹಾರಾಜ ಮಂದಿರ ಐತೆ ನೋಡ್ರಿ. ಚಿಕ್ಕದಾಗಿರುವಂತಹ ಒಂದು ಮಂದಿರಗಳು ಇನ್ನೊಂದು ಐತಿ ಮಂದಿರ. ಆ ಮಂದಿರಕ್ಕೂ ಇವಾಗ ನಾವು ಹೋಗೋಣ. ಶನೀಶ್ವರ ಸ್ವಾಮಿಯ ಮಂದಿರದ ಎದುರುಗಡೆನೆ ಪ್ರಭು ಶ್ರೀರಾಮರವರ ವನವಾಸದಲ್ಲಿದ್ದಂತಹ ಒಂದು ಸ್ಥಳ ಕೂಡ ಇಲ್ಲಿ ಐತ್ ನೋಡ್ರಿ. ಪ್ರಭು ಶ್ರೀರಾಮರವರು ವನವಾಸದ ಒಂದು ಕಾಲದೊಳಗ ಇದೇ ಸ್ಥಳದೊಳಗ ವಾಸ ಮಾಡ್ತಿದ್ರು ಅಂತ ಹೇಳಲಾಗೈತಿ ನೋಡ್ರಿ. ನಮ್ಗ ಒಳಗ್ ಬಂದ ತಕ್ಷಣ ಇಲ್ಲಿ ಒಂದು ಅರಳಿ ಮರ ಸಿಗುತ್ತೆ. ಆ ಅರಳಿ ಮರದ ಎದುರುಗಡೆಗೆ ಒಂದು ಶಿವನ ಲಿಂಗವನ್ನ ಇಟ್ಟಾರ ನೋಡ್ರಿ. ಆ ಶಿವನ ಲಿಂಗಕ್ಕೆ ಪ್ರತಿದಿನವೂ ಕೂಡ ಸಾಕಷ್ಟು ಪೂಜೆ ಮತ್ತು ಹೋಮಗಳನ್ನ ಕೂಡ ಇಲ್ಲಿ ನಡೆಸ್ತಾರ. ಇವಾಗ ನಾವು ಒಳಗಡೆ ಬಂದ ತಕ್ಷಣ ಇಲ್ಲಿ ಒಬ್ರು ಸಂತರ ಒಂದು ಮೂರ್ತಿ ಕೂಡ ನಮ್ಗ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿಂದ ನಾವೀಗ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ಕೂಡ ಪ್ರಭು ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾ ಮಾತೆಯವರ ಮೂರ್ತಿಗಳದಾವ ನೋಡ್ರಿ. ಇಲ್ಲಿ ನಮ್ಗ ನೋಡಕ್ ಸಿಗ್ತಾವ. ಈ ಪಂಚವಟಿಗೆ ಬಂದ್ರ ಇಲ್ಲಿ ನಮ್ಗ 100ಕ್ಕೂ ಹೆಚ್ಚಾಗಿರುವಷ್ಟು ಮಂದಿರಗಳು ಸಿಗ್ತಾವು. ಈ ಪಂಚವಟಿಯು ಮಂದಿರಗಳನ್ನ ಸಾಕಷ್ಟು ಹೊಂದಿರೋದ್ರಿಂದ ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು ನೋಡ್ರಿ. ನಾವು ಈಗ ಇಲ್ಲಿಂದ ಕಪಿಲ ಮತ್ತು ಗೋದಾವರಿ ಸಂಗಮ ಇರುವಂತಹ ಒಂದು ನದಿ ಕಡೆ ಹೋಗಕತ್ತೀವಿ. ಕಪಿಲ ಮತ್ತು ಗೋದಾವರಿ ನದಿಗಳು ತಪೋವನದ ಒಂದು ಕೇಂದ್ರ ಬಿಂದು ಆಗೈತೆ ನೋಡ್ರಿ. ಇಲ್ಲಿ ಸೀತಾಮಾತೆಯವರು ಪ್ರತಿದಿನವೂ ಕೂಡ ಈ ಒಂದು ತಪೋವನಕ್ಕ ಬರ್ತಾ ಇದ್ರು ಅಂತಾನ ಹೇಳ್ಬೋದು. ಗೋದಾವರಿ ಇದು ಮಹಾರಾಷ್ಟ್ರ ರಾಜ್ಯದ ನಾಸಿಕ್ ಜಿಲ್ಲೆಯ ತ್ರಯಂಬಕೇಶ್ವರದ ಬಳಿ ಇದರ ಉಗಮ ಸ್ಥಾನ ಐತ್ ನೋಡ್ರಿ. ಈ ಒಂದು ಗೋದಾವರಿ ಗಂಗಾ ನದಿಯ ನಂತರ ಭಾರತದ 2ನೇ ಉದ್ದವಾದ ನದಿ ಆಗೈತಿ ಮತ್ತು ಇದನ್ನ ದಕ್ಷಿಣ ಗಂಗಾ ಅಂತಾನೂ ಕರೀತಾರ. ಕಾವೇರಿ ನದಿಯ ಪ್ರಧಾನ ಉಪನದಿಗಳಲ್ಲಿ ಕಪಿಲ ಕೂಡ ಒಂದು ಉಪನದಿ ಆಗೈತಿ ನೋಡ್ರಿ. ಕಪಿಲ ನದಿಯ ಉಗಮ ಸ್ಥಾನ ಕೇರಳದ ವಯನಾಡಿನಲ್ಲಿ ಈ ಒಂದು ಕಪಿಲ ನದಿಯ ಉಗಮ ಸ್ಥಾನ ಐತಿ ನೋಡ್ರಿ. ಇದೇ ಗೋದಾವರಿಯ ದಂಡೆಯ ಮೇಲೆ ನಿಂತು ಲಕ್ಷ್ಮಣರವರು ಶೂರ್ಪಣಿಕಾಳ ಮೂಗನ್ನ ಕತ್ತರಿಸಿ ಈ ಒಂದು ಗೋದಾವರಿಯ ದಂಡೆಗೆ ಎಸೆದಿದ್ರು ಅಂತ ಹೇಳ್ಬೋದು ನೋಡ್ರಿ. ಈ ಒಂದು ಪುಣ್ಯ ಸ್ಥಳಕ್ಕ ಸಾಕಷ್ಟು ಯಾತ್ರಿಕರು ಮತ್ತು ಸಾಧು ಸಂತರುಗಳು ಈ ಕಪಿಲ ಮತ್ತು ಗೋದಾವರಿ ಮಾತೆಯರಿಗೆ ಒಂದು ಪೂಜೆಯನ್ನ ಸಲ್ಲಿಸ್ತಾರ. ಇಲ್ಲಿ ಶಿವನ ಲಿಂಗಗಳು ಕೂಡ ಅದಾವ ನೋಡ್ರಿ. 2 ನದಿಗಳು ಅದ ಅಂತ ಅನ್ಕೊಂಡು ನಾವು ನೀರ್ ಜಾಸ್ತಿ ಇರ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಅಷ್ಟು ನೀರ್ ಇರ್ಲಿಲ್ಲ. ಆದ್ರೆ ಈ ಜಾಗ ಅಂತೂ ನೋಡಕ ಅಷ್ಟ ಸುಂದರವಾಗಿ ಕೂಡ ಐತ್ ನೋಡ್ರಿ. ನಾವಿವಾಗ ಕಾಲಾರಾಮ್ ಮಂದಿರಕ್ಕೆ ಬಂದಿವಿ ನೋಡ್ರಿ. ಈ ಮಂದಿರ ಅಜ್ಞಾತ ದೇವತೆಗಳಿಗೆ ಸಮರ್ಪಿತವಾದ ಮೂಲ ದೇವಾಲಯ ಆಗೈತಿ. ಈ ದೇವಾಲಯ ಅತ್ಯಂತ ಹಳೇದ್ ಕೂಡ ಆಗೈತಿ ನೋಡ್ರಿ. ಇಲ್ಲಿ ಬಂದ ತಕ್ಷಣ
ಒಂದು ಆಂಜನೇಯ ಸ್ವಾಮಿಯ ಕಪ್ಪು ಮೂರ್ತಿ ಐತಿ ನೋಡ್ರಿ, ಕಪ್ಪು ಬಣ್ಣದ ಮೂರ್ತಿ. ಹನುಮಂತನ ಮಂದಿರವನ್ನ ಹನುಮಂತನ ವಿಗ್ರಹದಿಂದ ಪ್ರಭು ಶ್ರೀರಾಮರ ವಿಗ್ರಹವು ಗೋಚರಿಸುವ ರೀತಿಯಲ್ಲಿ ಒಂದು ವಿನ್ಯಾಸವನ್ನ ಗೊಳಿಸಿದ್ದಾರೆ ನೋಡ್ರಿ. ನಾವು ಈಗ ಇಲ್ಲಿಂದ ಒಳಗಡೆ ಹೋಗೋಣ, ಮಂದಿರದೊಳಗಡೆ. ಪ್ರಭು ಶ್ರೀರಾಮರ ಮುಖ್ಯ ದೇವಾಲಯ 14 ಮೆಟ್ಲುಗಳನ್ನ ಹೊಂದೈತಿ ನೋಡ್ರಿ. ಈ ಮೆಟ್ಲುಗಳು ಪ್ರಭು ಶ್ರೀರಾಮರ 14 ವರ್ಷದ ವನವಾಸದ ದಿನಗಳನ್ನ ಪ್ರತಿನಿಧಿಸುವಂತವುಗಳಾಗ್ಯವು. ಒಳಗಡೆ ಕಪ್ಪು ಬಣ್ಣದ ಪ್ರಭು ಶ್ರೀರಾಮ, ಲಕ್ಷ್ಮಣ, ಸೀತಾಮಾತಾರ ವಿಗ್ರಹಗಳ ಕೂಡ ಅದಾವ ನೋಡ್ರಿ. ನೋಡಿ ಒಂದು ಮಂದಿರ ಯಾವ ತರ ಕಪ್ಪು ಕಲರ್ದಲ್ಲಿ ಐತಂತ. ಈ ದೇವಾಲಯವನ್ನ 7ರಿಂದ 11ನೇ ಶತಮಾನದವರೆಗೆ ರಾಷ್ಟ್ರಕೂಟರ ಕಾಲದೊಳಗ ನಿರ್ಮಿಸಿದ್ದಾರ ನೋಡ್ರಿ. ಈ ಒಂದು ಮಂದಿರ ಸಿಕ್ಕಾಪಟ್ಟೆ ದೊಡ್ಡದಾದ ಮಂದಿರ ಕೂಡ ಆಗೈತಿ. 245 ಅಡಿ ಉದ್ದ ಮತ್ತ 105 ಅಗಲವಾದ ಒಂದು ಆವರಣವನ್ನ ಕೂಡ ಈ ಒಂದು ದೇವಾಲಯ ಹೊಂದೈತಿ ನೋಡ್ರಿ. ಇಲ್ಲಿ ನಮ್ಗ ನೋಡಕ ಚಿಕ್ಕ ಚಿಕ್ಕ ದೇವಾಲಯಗಳು ಕೂಡ ಸಿಗ್ತಾವ ನೋಡ್ರಿ. ಹೆಂಗೈತಿ ಒಂದು ಕಾಲಾರಾಮ್ ಮಂದಿರ ದೇವಸ್ಥಾನ. ಈ ಮಂದಿರದೊಳಗ ಪ್ರಭು ಶ್ರೀರಾಮರವರ ವಿಗ್ರಹ 2000 ವರ್ಷಗಳಿಗಿಂತಲೂ ಹಳೆಯದಾದ ವಿಗ್ರಹ ಆಗೈತಿ ನೋಡ್ರಿ. ಅಲ್ಲದ ದೇವಾಲಯವು 84 ಸ್ತಂಭಗಳನ್ನ ಹೊಂದೈತಿ. ಈ 84 ಸ್ತಂಭಗಳು 84 ಲಕ್ಷ ಜಾತಿಯ ಚಕ್ರವನ್ನ ಪ್ರತಿನಿಧಿಸ್ತಾವ ನೋಡ್ರಿ. ಮತ್ತ ಈ ಆಂಜನೇಯ ಸ್ವಾಮಿ ಮತ್ತು ದತ್ತಾತ್ರೇಯ ಸ್ವಾಮಿ ಅವರ ಚಿಕ್ಕ ಚಿಕ್ಕದಾದಂತಹ ಮೂರ್ತಿಗಳು ಕೂಡ ಅದಾವ ನೋಡ್ರಿ. ನಾವೀಗ ಇಲ್ಲಿಂದ ಗೋರಾರಾಮ್ ಮಂದಿರಕ್ಕೆ ಹೋಗಾಕತ್ತೀವಿ ನೋಡ್ರಿ. ಈ ಗೋರಾರಾಮ್ ಮಂದಿರದಲ್ಲಿಯೂ ಸಹ ಪ್ರಭು ಶ್ರೀರಾಮ, ಲಕ್ಷ್ಮಣ, ಸೀತಾಮಾತಾರವರ ಮೂರ್ತಿಗಳು ಬಿಳಿ ಆಕಾರದೊಳಗ ಇರೋದ್ರಿಂದ ಇದನ್ನ ಗೋರಾರಾಮ್ ಮಂದಿರ ಅಂತ ಕರೀತಾರ. ಇದಕ್ಕಿಂತ ಮುಂಚೆ ಒಂದು ಗೋರಾರಾಮ್ ಮಂದಿರಕ್ಕೆ ಹೋಗಿದ್ವಿ. ಇಲ್ಲಿ ಒಂದು ಕೂಡ ಗೋರಾರಾಮ್ ಮಂದಿರ ಕೂಡ ಐತ್ ನೋಡಿ. ಮತ್ತ ಇಲ್ಲಿ ವಿಷ್ಣು ಮಂದಿರ ಕೂಡ ಐತ್ ನೋಡ್ರಿ. ಈ ಮಂದಿರದೊಳಗ ಈ ಒಂದು ಮಂದಿರದ ಎದುರುಗಡೆನೆ ಆಂಜನೇಯ ಸ್ವಾಮಿಯ ಮೂರ್ತಿ ಕೂಡ ಐತ್ ನೋಡ್ರಿ. ಈ ಆಂಜನೇಯ ಸ್ವಾಮಿಯ ಪಕ್ಕದೊಳಗ ಒಂದಿಷ್ಟು ಚಿಕ್ಕ ಚಿಕ್ಕದಾದಂತಹ ಶಿವಲಿಂಗಗಳನ್ನು ಕೂಡ ಈ ಮಂದಿರ ಹೊಂದೈತಿ ನೋಡ್ರಿ. ಇಲ್ಲಿದ್ದಾವ ನೋಡ್ರಿ ಚಿಕ್ಕ ಚಿಕ್ಕದಾದಂತಹ ಶಿವಲಿಂಗಗಳು. ನಾವೀಗ ಕಪಾಲೇಶ್ವರ ದೇವಸ್ಥಾನಕ್ಕ ಹೋಗಕತ್ತೀವಿ ನೋಡ್ರಿ. ಕಾಲಾರಾಮ್, ಗೋರಾರಾಮ್, ಕಪಾಲೇಶ್ವರ, ಅರ್ಧನಾರೀಶ್ವರ, ರಾಮಕುಂಡ ಇವೆಲ್ಲ ಒಂದ ಕಡೆ ಅದಾವು. ಮತ್ತೆ ಇಲ್ಲಿ ಸಾಕಷ್ಟು ಭಕ್ತ ಸಮೂಹದಿಂದ ಕೂಡಿದ್ರಿಂದ ನಮ್ಗ ಒಳಗಡೆ ದರ್ಶನ ಮಾಡಕ್ ಆಗಿಲ್ಲ. ಹಂಗಾಗಿ ನಾವು ಹೊರಗಡೆಯಿಂದನ ಒಂದು ಕಪಾಲೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡಿ ನಮ್ಮ ಒಂದು ಮುಂದಿನ ದೇವಸ್ಥಾನಗಳನ್ನ ನೋಡಕ್ ಹೋಗ್ಬೇಕಂತಂದು ಇಲ್ಲೇ ನಮಸ್ಕಾರ ಮಾಡಿ ಮುಂದೆ ಹೋದ್ವಿ ನೋಡ್ರಿ ನಾವು. ಈಗ ಶ್ರಾವಣ ಮಾಸ ಇರುವುದರಿಂದ ಕಪಾಲೇಶ್ವರ ಮಂದಿರಕ್ಕ ಜಾಸ್ತಿ ಜನ ಬಂದಾರ ನೋಡ್ರಿ. ಎಲ್ಲಾ ಶಿವನ ಮಂದಿರಗಳಲ್ಲೂ ನಂದಿ ಮಹಾರಾಜರ ಮೂರ್ತಿಗಳು ಇರ್ತಾವು. ಆದ್ರ ಈ ಕಪಾಲೇಶ್ವರ ಮಂದಿರದಲ್ಲಿಲ್ಲ. ಯಾಕಂತ ಹೇಳಿದ್ರ ಅದರ ಹಿಂದ ಒಂದ್ ದೊಡ್ಡ ಕಥೆ ಐತ್ ನೋಡ್ರಿ. ಅದೇನಂತ ಹೇಳಿದ್ರ ಶಿವ ಪರಮಾತ್ಮರು ಅಕಸ್ಮಾತ್ ಆಗಿ ಗೋಹತ್ಯೆಯನ್ನ ಮಾಡಿರ್ತಾರ. ಗೋಹತ್ಯೆ ಪಾಪವನ್ನ ತೊಳೆದುಕೊಳ್ಳುವುದಕ್ಕ ಶಿವ ಪರಮಾತ್ಮರಿಗೆ ನಂದಿ ಮಹಾರಾಜರು ನಾಸಿಕಕ್ಕೆ ಹೋಗಿ ರಾಮಕುಂಡದಲ್ಲಿ ಸ್ನಾನ ಮಾಡಲು ಹೇಳ್ತಾರ. ಆಗ ನಂದಿ ಮಹಾರಾಜರ ಮಾತಿನಂತೆ ರಾಮಕುಂಡದಲ್ಲಿ ಸ್ನಾನ ಮಾಡಿ ಗೋಹತ್ಯೆ ಪಾಪವನ್ನ ಮಹಾದೇವರು ಕಳೆದುಕೊಳ್ತಾರ. ಅವತ್ತಿನಿಂದ ನಂದಿ ಮಹಾರಾಜರನ್ನ ಮಹಾದೇವರು ತಮ್ಮ ಗುರುಗಳಾಗಿ ಸ್ವೀಕಾರ ಮಾಡ್ತಾರ. ಆದ್ದರಿಂದ ಈ ಒಂದು ಕಪಾಲೇಶ್ವರ ಮಂದಿರದೊಳಗ ನಂದಿ ಮಹಾರಾಜರ ಯಾವುದೇ ತರಹದ ಮೂರ್ತಿ ಇಲ್ಲ ನೋಡ್ರಿ. ಇಲ್ಲಿಯೂ ಕೂಡ ಶಿವನ ಲಿಂಗ ಮತ್ತ ನಂದಿಯ ಒಂದು ಚಿಕ್ಕ ಮೂರ್ತಿಗಳದ ನೋಡ್ರಿ. ಇಲ್ಲಿಂದ ನಾವೀಗ ದೇವಸ್ಥಾನದ ಹಿಂದ್ಗಡೆ ಜಾಗಕ್ಕೆ ಹೋಗೋಣ. ಈ ಒಂದು ಜಾಗದೊಳಗ ಶಿವನಿಗೆ ಅಭಿಷೇಕ ಮಾಡಿದಂತಹ ಒಂದು ನೀರೆಲ್ಲ ಈ ಜಾಗದಲ್ಲಿ ಶೇಖರಣೆ ಆಗುತ್ತೆ ನೋಡ್ರಿ. ಈ ಮಂದಿರದ ಸುತ್ತಲೂ ಸಾಕಷ್ಟು ಚಿಕ್ಕ ಚಿಕ್ಕ ಶಿವಲಿಂಗಗಳ ಚಿಕ್ಕ ಚಿಕ್ಕ ಮಂದಿರಗಳು ಕೂಡ ಅದಾವ ನೋಡ್ರಿ. ನಾವು ನಾಸಿಕಕ್ಕ ಪುಣೆಯಿಂದ ಬೆಳಿಗ್ಗೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ರಾತ್ರಿ ನಾಸಿಕ್ನಲ್ಲಿ ಉಳಿದುಕೊಂಡಿದ್ವಿ ನೋಡ್ರಿ. ಮತ್ತೆ ಬೆಳಿಗ್ಗೆ ಪಂಚವಟಿಯನ್ನ ನೋಡೋದಕ್ಕ ಹೋದ್ವಿ. ಅಂದ್ರೆ ಇಲ್ಲಿ ಮಂದಿರಗಳು ಮತ್ತು ನೋಡುವಂತಹ ಜಾಗಗಳು ಜಾಸ್ತಿ ಇರೋದ್ರಿಂದ ಏನಿಲ್ಲ ಅಂದ್ರೂ 2 ದಿನ ಆದ್ರೂ ಬೇಕು ನೋಡ್ರಿ. ಇಲ್ಲಿಂದ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಬರೀ 40 ಕಿಲೋಮೀಟರ್ ಐತ್ ನೋಡ್ರಿ. ಕಪಾಲೇಶ್ವರ ಮಂದಿರ ದೊಡ್ಡದಾಗೈತಿ ಮತ್ತು ಇದು 600 ವರ್ಷಗಳಷ್ಟು ಹಳೆಯದಾಗೈತಿ ನೋಡ್ರಿ. ಈ ಮಂದಿರ ಸ್ವಲ್ಪ ಪ್ರಕೃತಿಗಳ ಹೊಡೆತದಿಂದ ಹಾಳಾದ್ಮೇಲೆ ಪೇಶ್ವಾ ಆಡಳಿತದಲ್ಲಿ ಈ ಮಂದಿರವನ್ನ ಮರು ನಿರ್ಮಾಣ ಮಾಡಲಾಗಿದೆ.
ಈಗ ನಾವು ಇಲ್ಲಿಂದ ಹೊರಗಡೆ ಹೋಗೋಣ ನೋಡ್ರಿ. ಇವತ್ತು ಈ ಒಂದು ಪಂಚವಟಿ ಜಾಗಕ್ಕ ಸಿಕ್ಕಾಪಟ್ಟಿ ಜನ ನೋಡಕ್ ಬಂದಾರ ನೋಡ್ರಿ. ಈಗ ಇಲ್ಲಿ ನಿಂತ್ರ ಹೊರಗಡೆ ಹೋಗ್ತೀವಲ್ಲ, ಇದು ಕಪಾಲೇಶ್ವರ ಮಂದಿರದ ಒಂದು ಎಂಟ್ರನ್ಸ್ ಐತಿ. ನಾವು ಗೊರರಾಮ್ ಮಂದಿರದಿಂದ ಅಂದ್ರ ಕಪಾಲೇಶ್ವರ ಮಂದಿರಕ್ಕ ಹಿಂದ್ಗಡೆಯಿಂದ ಬಂದೀವಿ. ಇದು ಎಂಟ್ರನ್ಸ್ ನೋಡ್ರಿ ಕಪಾಲೇಶ್ವರ ಮಂದಿರದ. ಈಗ ಇಲ್ಲಿಂದ ನಾವು ಅರ್ಧನಾರೀಶ್ವರ ಮಂದಿರ ಕಡೆ ಹೋಗಾಕತ್ತೀವಿ. ಅರ್ಧನಾರೀಶ್ವರ ಮಂದಿರ ಕೂಡ ಇಲ್ಲೇ ಸಮೀಪದೊಳಗ ಐತಿ ನೋಡ್ರಿ. ಈ ಒಂದು ಅರ್ಧನಾರೀಶ್ವರ ಮಂದಿರ ಎದುರುಗಡೆನ ರಾಮಕುಂಡ ಕೂಡ ಐತ್ ನೋಡ್ರಿ. ಈ ರಾಮಕುಂಡದೊಳಗ ಇರುವಂತ ಒಂದು ನದಿನ ಗೋದಾವರಿ ನದಿ. ಇದು ಅರ್ಧನಾರೀಶ್ವರ ಮಂದಿರ ನೋಡ್ರಿ. ನಾವೀಗ ಇಲ್ಲಿಂದ ರಾಮಕುಂಡಕ್ಕೆ ಹೊಂಟಿವಿ ನೋಡ್ರಿ. ಇದ ನೋಡ್ರಿ ರಾಮಕುಂಡ. 14 ವರ್ಷಗಳ ವನವಾಸದಲ್ಲಿದ್ದಾಗ ಈ ರಾಮಕುಂಡದಲ್ಲಿ ಪ್ರಭು ಶ್ರೀರಾಮರು ಮತ್ತು ಸೀತಾಮಾತಾ ಈ ಒಂದು ಪುಣ್ಯ ಜಲದಲ್ಲಿ ಸ್ನಾನ ಮಾಡಿದ್ರಂತಾನ ಹೇಳ್ಬೋದು. ಮತ್ತ ಇದೇ ಒಂದು ರಾಮಕುಂಡದಲ್ಲಿ ಶಿವ ಅವರು ತಮ್ಮ ಗೋಹತ್ಯೆ ಪಾಪವನ್ನ ಕಳೆದುಕೊಂಡಿದ್ದು ಇದೇ ರಾಮಕುಂಡದಲ್ಲಿ ಅಂತ ಹೇಳ್ತೀನಿ ನೋಡಿ. ಈ ರಾಮಕುಂಡ ಗೋದಾವರಿ ನದಿಯ ಪುಣ್ಯ ಜಲ ಆಗೈತಿ ಮತ್ತು ಸ್ನಾನಘಟ್ಟ ಆಗೈತಿ ನೋಡ್ರಿ. ಈ ರಾಮಕುಂಡದಲ್ಲಿ 12 ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳವನ್ನು ಕೂಡ ಆಚರಿಸಲಾಗುತ್ತೆ. ಈ ರಾಮಕುಂಡದ ಪ್ರತಿದಿನ ನೂರಾರು ಯಾತ್ರಿಕರು ಈ ಕುಂಡದಲ್ಲಿ ಸ್ನಾನ ಮತ್ತು ಪ್ರಾರ್ಥನೆಯನ್ನ ಮಾಡ್ತಾರೆ ಮತ್ತು ಈ ಕುಂಡದಲ್ಲಿ ಸತ್ತವರ ಅಸ್ಥಿಯನ್ನು ವಿಸರ್ಜನೆಯನ್ನು ಕೂಡ ಮಾಡ್ತಾರೆ. ಈ ರಾಮಕುಂಡದಲ್ಲಿ 12 ವರ್ಷಗಳಿಗೊಮ್ಮೆ ತೆರೆಯುವಂತಹ ದೇವಾಲಯಗಳು ಕೂಡ ಈ ರಾಮಕುಂಡದ ಹತ್ತಿರ ಅದಾವ ನೋಡ್ರಿ. ಈ ರಾಮಕುಂಡದೊಳಗ ಹೂವು ಮತ್ತ ದೀಪವನ್ನು ಕೂಡ ಹಚ್ಚಿಬಿಡ್ತಾರ. ಇವತ್ತಂದ್ರು ಈ ರಾಮಕುಂಡದ ಹತ್ರ ಸಿಕ್ಕಾಪಟ್ಟಿ ಜನ ಬಂದಿದ್ರು ನೋಡ್ರಿ. ಅಂದ್ರೆ ಇಲ್ಲಿ ಪೂಜೆ ಅದನ್ನ ಮಾಡ್ಸಾತಿದ್ರು, ಹಾಗಾಗಿ ಸಿಕ್ಕಾಪಟ್ಟಿ ಜನ ಬಂದಿದ್ರು ನೋಡ್ರಿ. ಈ ರಾಮಕುಂಡದ ಹತ್ರ ಏನಿಲ್ಲ ಅಂದ್ರೂ 20ಕ್ಕೂ ಹೆಚ್ಚಿನ ಚಿಕ್ಕದಾದಂತಹ ಒಂದು ಮಂದಿರಗಳನ್ನ ನಮ್ಗ ನೋಡಕ್ ಸಿಗ್ತಾವ ನೋಡ್ರಿ. ಇಲ್ಲಿ ಎಲ್ಲಾ ತರಹದ ದೇವತೆಗಳ ಮೂರ್ತಿಗಳು ಕೂಡ ಅದಾವ ನೋಡ್ರಿ. ನಾವು ಈ ನಾಸಿಕ್ ಪಂಚವಟಿಗೆ ಮೊದಲ ಬಾರಿ ಬಂದಿದ್ರಿಂದ ನಮ್ಗ ಇಲ್ಲಿ ಸೀತಾ ಗುಫಾ ಮಾತ್ರ ಐತಿ ಅಂತ ಅನ್ಕೊಂಡಿದ್ವಿ. ಆದ್ರ ಇಲ್ಲಿ ತುಂಬಾ ದೇವಸ್ಥಾನಗಳು ಅದಾವ ನೋಡ್ರಿ ನೋಡೋದಕ್ಕ. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಕುಂಭಮೇಳ ಅಂದ್ರ ಗೋದಾವರಿ ಮಾತೆ ಪೂಜೆಯನ್ನ ಮಾಡಾತ್ತಾರ. ಈಗ ನಾವು ಇಲ್ಲಿ ನಿಂತ್ರ ಪ್ರತಿ 12 ವರ್ಷಕ್ಕೊಮ್ಮೆ ತೆರೆಯುವಂತಹ ಮಂದಿರಕ್ಕ ಹೋಗಾಕತ್ತೀವಿ. ಆ ಮಂದಿರ ಯಾವ್ದಂತ ಹೇಳಿದ್ರ ಗೋದಾವರಿ ಮಾತಾ ಅನ್ನುವಂತಹ ಮಂದಿರ ಐತ್ ನೋಡ್ರಿ. ಇದು ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೀತೈತಲ್ಲ, ಆ ಕುಂಭಮೇಳದಲ್ಲಿ ಮಾತ್ರ ಈ ಒಂದು ದೇವಸ್ಥಾನವನ್ನ ಓಪನ್ ಮಾಡ್ತಾರ ನೋಡ್ರಿ. ಈ ಆಟೋ ಅಂಕಲ್ ಅವ್ರ ಬಗ್ಗೆ ಹೇಳಬೇಕು ನೋಡ್ರಿ. ಯಾಕಂದ್ರ ಇವ್ರು ನಮ್ಗ ಎಲ್ಲಾ ಮಂದಿರಗಳನ್ನು ತುಂಬಾ ಚೆನ್ನಾಗಿ ತೋರಿಸಿದ್ರು. ಮತ್ತ ನಾವಿರುವಂತ ಜಾಗಕ್ಕೂ ನಮ್ಮನ್ನ ಕರ್ಕೊಂಡು ಹೋಗಿ ವಾಪಸ್ ಕೂಡ ಬಿಟ್ರು. ಒಬ್ಬೊಬ್ರು ಅಂದ್ರೆ ದೇವಸ್ಥಾನದೊಳಗ ಹೋಗ್ತಿದ್ದಂಗನ ಜಲ್ದಿ ಬರ್ರಿ ಅಂತ ಇದು ಮಾಡ್ತಾರ, ಅವಸರ ಮಾಡ್ತಾರ. ಆದ್ರೆ ಇವ್ರು ಹಂಗ ಮಾಡ್ಲಿಲ್ಲ. ನಾವು ಬರುವವರೆಗೂ ವೇಟ್ ಮಾಡಿ ಎಲ್ಲಾ ದೇವಸ್ಥಾನ ಕರೆಕ್ಟ್ ಆಗಿ ತೋರಿಸಿದ್ರು. ಇಲ್ಲೇ ಐತ್ ನೋಡ್ರಿ ಎದುರುಗಡೆನ ಗೋದಾವರಿ ಮಾತಾ ಮಂದಿರ. ಇದ ನೋಡ್ರಿ ಗೋದಾವರಿ ಮಾತಾ ಅವರ ಒಂದು ಮಂದಿರ. ಇದು ಪ್ರತಿ 12 ವರ್ಷಗಳಿಗೊಮ್ಮೆ ಮಾತ್ರ ಓಪನ್ ಮಾಡ್ತಾರ. ನಮ್ಮ ಪಯಣವನ್ನು ಇಲ್ಲಿಗೆ ಮುಗಿಸ್ತೀವಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ. ಇದೇ ತರ ಸಪೋರ್ಟ್ ಮಾಡ್ರಿ, ಫಾಲೋ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.